ಅಲ್ಲ, ಒಳ್ಳೆ ಟೀಮು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಎಲ್ಲ ಕಡೆ ಮಾಡ್ತೀನಿ. ಏನಾಯ್ತು ಗೊತ್ತಾ, ಒಟ್ಟಿಗೆ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡುವಂಥ ಸಿನಿಮಾಗಳು ನಾವು ಮಾಡಬೇಕು ಅಂದರೆ ನಾವು ಇನ್ನೂ ದೊಡ್ಡವರಾಗಬೇಕಲ್ಲ. ಆವಾಗ ದೊಡ್ಡ ದೊಡ್ಡ ತಲೆಗಳು ಬಂದು ನಮ್ಮ ಮೇಲೆ ದೊಡ್ಡ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಆವಾಗ ಇಲ್ಲೇ ನಿಂತ್ಕೊಂಡು ಎಲ್ಲ ಭಾಷೆಯಲ್ಲೂ ಮಾಡಿ ರಿಲೀಸ್ ಮಾಡ್ಬೋದು. ಸೊ ನಮಗೆ ಹಂಗೆ ಬ್ರ್ಯಾಂಚ್ ಔಟ್ ಆಗೋಕ್ಕೆ ಮೋಸ್ಟ್ಲಿ ಅವಕಾಶಗಳು ಕಮ್ಮಿ ಇದ್ದಾಗ ಎಲ್ಲೆಲ್ಲಿ ಯಾವ್ಯಾವ ಭಾಷೆಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಿಗೆ ಕರೀತಾರೆ ಅಲ್ಲಿ ಹೋಗಿ ಆ ಸಿನಿಮಾದ ಪಾತ್ರ ಆಗಿ ಅವ್ರಿಗೆ ತಲುಪಿ ಅದ್ರ ಮೂಲಕ ಎಲ್ರಿಗೂ ತಲುಪುವಂಥ ಒಂದು ಪ್ರಯತ್ನ ಅಷ್ಟೇ. ಕಲಾವಿದರಾಗಿ ಐ ಥಿಂಕ್ ಎಲ್ಲದು ಸಾವಿರಾರು ದಾರಿ ಇರುತ್ತೆ. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ಜೊತೆ ಎಲ್ಲ ಭಾಷೆಯಲ್ಲೂ ಕೆಲಸ ಮಾಡಿದಾಗ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಜೊತೆ ತುಂಬ ಕಲಿತಾ ಹೋಗ್ತೀವಿ. ಆ್ಯಂಡ್ ಅದು ಬೇರೆ ಬೇರೆ ದಾರಿಗಳನ್ನ ಓಪನ್ ಮಾಡ್ತಾ ಹೋಗುತ್ತೆ. ಇವಾಗ ಒಂದು ಭೈರವ ಗೀತ ಮಾಡಿದ್ದಕ್ಕೆ ಅಲ್ಲಿಂದ ಒಂದು ಪುಷ್ಪ ಮಾಡಿದ್ದಕ್ಕೆ ಅಲ್ಲಿಂದ ಒಂದು ಝೀಬ್ರಾ. ಸೊ ಹಾಗೆ ಅವಕಾಶಗಳು ತೆರ್ಕೋತಾ ಹೋಗ್ತಾವೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು.